ಅದಕ್ಕೆ ನಾನು ಬೀದಿಗೆ ಬಂದ್ಬಿಟ್ಟೆ. ಈಗೇನ್ ಮಾಡ್ತೀಯೋ? ಶಂಕರು 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 ಬಾ ಶಂಕರ, ಕಾರ್ಯ ಎಲ್ಲ ಮುಗಿಸ್ಕೋಣ ಬಾ. ದಯವಿಟ್ಟು ನನ್ನ ಕ್ಷಮಿಸಿ. ನನಗೆ ನಿಶ್ಚಿತಾರ್ಥ ಇಷ್ಟ ಇಲ್ಲ. ಶಂಕರ, ಈ ಸಂಬಂಧ ಬೇಕು, ಗೀತನ ಮದುವೆ ಆಗ್ತೀನಿ ಅಂತ ನೀ ತಾನೇ ಬಂದು ಹೇಳಿದ್ದು. ಈಗ ನಿಶ್ಚಯ ಕಾರ್ಯ ನಡೆಯುವಾಗ ಆಗೋಲ್ಲ ಅಂದ್ರೆ ಹೇಗಪ್ಪ? ಇಲ್ಲ ಮಾವ, ನಾನೀ ನಿಶ್ಚಿತಾರ್ಥ ಮಾಡ್ಕೊಳಕ್ಕಾಗಲ್ಲ. ಶಂಕರ, ಹಾಗೆಲ್ಲ ಮಾತಾಡ್ಬೇಡಪ್ಪ. ನಮ್ಮ ಹುಡುಗಿ ಜೀವನದ ಪ್ರಶ್ನೆ ಇದು. ದಯವಿಟ್ಟು ಕೈ ಮುಗಿ ಕೇಳ್ಕೊತೀನಿ, ಹಾಗೆಲ್ಲ ಅನ್ಬೇಡ. ನಿಂಗೆ ನಮ್ ಗೀತಾ ದಪ್ಪಕ್ಕಿದ್ದಾಳೆ ಅಂತ ಇವಾಗ ಅನ್ಸಿದ್ಯಾ? ಹಾಗಿದ್ರೆ ಹೇಳು, ಮದ್ವೆ ಅಷ್ಟರಲ್ಲಿ ಅವಳನ್ನ ಸಣ್ಣ ಮಾಡ್ಬಿಡ್ತೀನಿ. ಆ ಜವಾಬ್ದಾರಿ ನಂದು. ಹಾ, ನಾಗತ್ತೆ, ನೀವಾದ್ರೂ ಹೇಳಿ ನಾಗತ್ತೆ, ಕೈ ಮುಗಿದ್ ಕೇಳ್ಕೊತೀನಿ. ಇವತ್ತು ನಮ್ಮ ಜಮೀನಿನ ಕೇಸಿನ ಜಡ್ಜ್ಮೆಂಟ್ ಇತ್ತು. ನಮ್ಮ ಜಮೀನೆಲ್ಲ ಚಿಕ್ಕಪ್ಪಂದ್ರ ಪಾಲಾಗೋಯ್ತು. ಅವರು ಮೋಸ ಮಾಡಿ ನನ್ನ ಜಮೀನನ್ನ ಅವ್ರ ಹೆಸರಿಗೆ ಬರ್ಸ್ಕೊಂಡಿದ್ದಾರೆ. ಮದುವೆ ಆಗೋರಿಗೆ 1000 ಕನಸಿರುತ್ತೆ, ಮನೆ, ಸಂಸಾರ, ಮಕ್ಕಳು ಅಂತ. ಈಗ ಅದನ್ನೆಲ್ಲ ಪೂರೈಸೋ ಶಕ್ತಿ ನನಗಿಲ್ಲ. ಈಗ ಮನೆ, ಮಕ್ಕಳು, ಸಂಸಾರ ಅನ್ನೋದಕ್ಕಿಂತ ಮುಖ್ಯವಾಗಿ ನನ್ನದೇ ಆದ ಕೆಲವೊಂದು ಜವಾಬ್ದಾರಿಗಳು.